ಒಂದು ಜ್ವರ ಬರ್ತು ಅಂದ್ಬಿಟ್ಟು ಮಡಿಕೇರಿಗೆ ಕರ್ಕೋಗಿದ್ದು. ಮಡಿಕೇರಿಗೆ ಕರ್ಕೊಬಿಟ್ಟಿರ್ಬಾರ್ದು, ಬರೀ ಒಂದು ಇಂಜೆಕ್ಷನ್ ಕೊಟ್ಟಿದ್ದು ಅಷ್ಟೇ. ಅಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಚೆನ್ನಾಗಿ ಇದ್ದತ್ತೆ. ಮನೆಗೆ ಬರ್ಬೇಕಾದ್ರೆ 2 ಕಾಲು ಸೋಲಾಗೋಗುತ್ತೆ. ಜೀವನದಲ್ಲಿ ಹೇಳ್ಬೇಕಂದ್ರೆ ದುಡ್ದು ತಿನ್ನಬೇಕು. ದೇವರು ದುಡಿಯೋ ಶಕ್ತಿ ಕೊಟ್ಟಿದ್ದಾರೆ. ಈಗ ಹ್ಯಾಂಡಿಕ್ಯಾಪು, 2 ಕಾಲು ಇಲ್ಲ, 20 ವರ್ಷದಿಂದ ಗಾಡಿ ಓಡಿಸ್ತಾಯಿರಿ. ಗಾಡಿ ಓಡಿಸಿ ಹೆಂಡ್ತಿ 2 ಮಕ್ಕಳವೆ, ಹೆಂಡ್ತಿಗೆ ಮಾತು ಬರೋಕ್ಕಿಲ್ಲ, ತಂದೆ ತಾಯಿಗೆ ವಯಸ್ಸಾಗಿದೆ. ಬೆಳಿಗ್ಗೆ ಗಾಡಿ ತಗೋದ್ರೆ ಒಂದು 500-600 ಉಳಿಸ್ಕೊಂಡ್ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಜನರು ಹೇಳ್ತಾ ಇರ್ತಾರೆ, ನಮ್ಮಪ್ಪ ನಮ್ಮಮ್ಮನೇ ಆಗಿರ್ಬೋದು, ಯಾರ ಫ್ರೆಂಡ್ಸ್ ಅದೇ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಅಂತ. ಆಗ ತಮಾಷೆ ಮಾಡ್ತೀವಿ, ಏನು ನನ್ನ ಕಾಲ ಮೇಲೆ ನಿಂತ್ಕೊಳ್ಳೋದ್ರೆ ನಿನ್ನ ಕಾಲ ಮೇಲೆ ನಿಂತಿದ್ದೀವ, ಬೇರೆಯವ್ರ ಕಾಲ ಮೇಲೆ ನಿಂತಿದ್ದೀವ ಅಂತ. ಆದರೆ ಅದು ಎಷ್ಟು ಸತ್ಯ ಅನ್ನೋದು ಇವತ್ತು ಒಬ್ಬರನ್ನ ನಾನು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ, ಅವರಿಂದ ನಮ್ಗೆ ಗೊತ್ತಾಗುತ್ತೆ. ಇರೋಂಥ ಸಮಾಜ ವ್ಯವಸ್ಥೆ ನಡುವೆ ಕಳ್ತನ, ಸುಲಿಗೆ, ದರೋಡೆ ಈ ಥರದವೇ ಹೆಚ್ಚಾಗ್ತಿದ್ದಾವೆ. ದಷ್ಟಪುಷ್ಟವಾಗಿ ಇದ್ರದ್ದು ದುಡ್ದು ತಿನ್ನೋಕ್ಕೆ ಅವರಿಗೆ ಮನಸ್ಸಿರೋದಿಲ್ಲ. ಆದರೆ ಇವತ್ತು ನಮ್ಮ ಜೊತೆ ಇರೋವಂಥ ವ್ಯಕ್ತಿ ಮಹಾನ್ ಸಾಧಕರು ಅಂತಲೇ ಹೇಳ್ಬೋದು. ಅವ್ರಿಗೆ 2 ಕಾಲಿಲ್ಲ, ಆದರೂ ಅವ್ರ ಕಾಲ ಮೇಲೆ ನಿಂತಿದ್ದಾರೆ. ಕಾಲ ಮೇಲೆ ನಿಲ್ಲೋದು ಅಂದರೆ ನಮ್ಮ ಮಹಾದೇವಣ್ಣ ಅವ್ರ ಥರನೇ. ಬನ್ನಿ ಇವತ್ತು ಅವ್ರನ್ನ ನಾವು ಮಾತಾಡ್ಸೋಣ. ಮಹಾದೇವಣ್ಣ ನಮಸ್ತೆ ನಿಮಗೆ. ನಮಸ್ಕಾರ. ಇವಾಗ ನಿಮಗೆ 2 ಕಾಲಿಲ್ಲ, ಅದು ಹೇಗಾಯಿತು? ಹುಟ್ಟಿದಾಗಲೇ ಹೀಗಾಯ್ತಾ ಏನು? ಇಲ್ಲ ಮೇಡಮ್, ಅದು ಹುಟ್ಟಿ 5 ವರ್ಷ ಗಂಟೆ ಚೆನ್ನಾಗಿದ್ದೆ. 5 ವರ್ಷದ ಮೇಲೆ ಏನಾಯಿತು ಅಂತಂದರೆ ಒಂದು ಜ್ವರ ಬರ್ತು ಅಂದ್ಬಿಟ್ಟು ಮಡಿಕೇರಿಗೆ ಕರ್ಕೋಗಿದ್ದು. ಮಡಿಕೇರಿಗೆ ಕರ್ಕೊಬಿಟ್ಟಿರ್ಬಾರ್ದು, ಬರೀ ಒಂದು ಇಂಜೆಕ್ಷನ್ ಕೊಟ್ಟಿದ್ದು ಅಷ್ಟೇ. ಅಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಚೆನ್ನಾಗಿ ಇದ್ದತ್ತೆ. ಮನೆಗೆ ಬರ್ಬೇಕಾದ್ರೆ 2 ಕಾಲು ಸೋಲಾಗೋಗುತ್ತೆ. ಹಾಸ್ಪಿಟ್ಲಿಂದ ಬರುವಾಗಲೇ ಮನೆಗೆ ಬಂದು ಮಾರೆ ಬೆಳಗ್ರೊಳಗೂ 2 ಕಾಲು ಸೋಲಾಗಿರುತ್ತೆ ಅಂತ ನಮ್ಮ ತಂದೆ ತಾಯಿ ಹೇಳಿದ್ರು. ನಮಗೆ ಗೊತ್ತಿಲ್ಲ, ತಂದೆ ತಾಯಿ ಹೇಳಿದ್ರು ಈ ಥರ ಆಯಿತು ಅಂತ. ಅವರು ಪುನಃ ಕರ್ಕೊಂಡು ಹೋಗಿ ಬಾಳಕ್ಕೆ ಅವ್ರಿಗೆ ದುಡ್ಡು ಕಾಸು ಇತ್ತಿಲ್ಲ, ಹೋಗಿಲ್ಲ. ಏನೋ ಅವನ ಜೀವನ ಹಿಂಗೆ ಇರ್ಬಿಟ್ಟು ಸುಬ್ರಾದರು. ಅವ್ರಿಗೂ ಬದಲು ಏತ್ರೆ ಇತ್ತು. ಇವಾಗ ನಮ್ಮ ಮಗ ಹಿಂಗೆ ಆಗ್ಬಿಡಲ್ಲ, ಏನು ಮಾಡೋದು ಹಂಗೆ ಅಂತ ಅವ್ರಿಗೆ ಏತ್ರೆ ಇತ್ತು. ಅಂದ್ರೆ ಈಗ ಅವ್ರು ಖುಷಿ ಪಡ್ತಾರೆ. ಹಾಂ, ಅವರು ಭಾರಿ ಖುಷಿ ಪಡ್ತಾರೆ. ಈಗ ನೋಡಿ, ನಮ್ಮ ತಂದೆ ತಾಯಿಗೆ 2 ಜನಕ್ಕೂ ವಯಸ್ಸಾಗಿದೆ. ವಯಸ್ಸಾದ್ರೂ ನಮ್ಮನ್ನ ನೋಡ್ಕೊಂಡು ಚೆನ್ನಾಗಿ ಹೋಯ್ತಾ ಇದ್ದೀನಿ. ಅದು ಗಾಡಿ ತಗೋಯ್ತಾರೆ, ಓಡಿಸ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ತಾರೆ ಬಿಟ್ಟು ಅವ್ರಿಗೆ ಭಾರಿ ಖುಷಿಯಾಗಿದೆ. ಈಗ ಸ್ಕೂಲ್ಗೆಲ್ಲ ಹೋಗಲಿಲ್ಲ ನೀವು? ಇಲ್ಲ, ಸ್ಕೂಲ್ಗೆಲ್ಲ ಹೋಗಕ್ಕೆ ಅಂದ್ರೆ ನಮಗೆ ಇಲ್ಲಿಂದ ಈ ಸ್ಕೂಲು ಸುಮಾರು ದೂರ ಇದೆ. ಅಂದರೆ ಆಗ ನನ್ನ ಹತ್ರ ಗಾಡಿಗಳು ಏನು ಇತ್ತಿಲ್ಲ. ಒಂದು ಬೇರೆ ಗಾಡಿ ಮಾಡ್ಕೊಂಡಿದ್ದೆ, ಬೇರೆ ಗಾಡಿ ಮೇಲೆ ತಿರ್ಕೊಂಡು ಮಾಡ್ಕೊಂಡಿದ್ದೆ. ಅದರಿಂದ ಈ ಸ್ಕೂಲ್ಗೆ ಹೋಗೋಕೆ ಆಗಲಿಲ್ಲ. ಆಗ ನನಗೆ ಏನು ಮಾಡ್ತಿದ್ರಿ ಚಿಕ್ಕದ್ರಿಂದ ಅಂದರೆ ಏನು ಮಾಡ್ತಿದ್ದಿಲ್ಲ, ಅದು ಸಣ್ಣ ಪುಟ್ಟ ಕೆಲಸಗಳು. ಅಂದರೆ ಆಗದಿಂದ ನಾನು ಕೆಲಸನೇ ಮಾಡೋದು. ಇಲ್ಲಿ ಗಂಟು ಆಗಿ ನಾನು ಒಬ್ಬರದ್ದು ಹೋಗಿ ಒಂದು ಕೈ ಚಾಚಿ ₹1 ಬೇಡಿಲ್ಲ. ನಾನು ಇಲ್ಲಿ ಗಂಟು ₹1 ಯಾರ್ತ ಹೋಗಿ ಕೈ ಚಾಚಿ ಬೇಡಿಲ್ಲ. ಆಗಲಿಂದ ಚಿಕ್ಕರಿಂದ ದುಡಿಮೆನೆ. ಈ ಇಡ್ಕೆ ಎಲ್ಲ ಕುಯ್ಯಕ್ಕೆ ಹೋಯ್ತಿದೆ. ಆಮೇಲೆ ಏನಾದರೂ ಕೆಲಸ ಇದ್ದರೆ ಕೆಲಸಗಳು ಹೋಯ್ತಿದೆ. ಯಾರಾರ ಈ ಹೊಗೆ ಸೊಪ್ಪೆಲ್ಲ ಉಂಟು ನೋಡಿ, ಹೊಗೆ ಸೊಪ್ಪು ಕಟ್ಟಕ್ಕೆಲ್ಲ ಕರಿತಾರಲ್ಲ, ಅದಕ್ಕೆಲ್ಲ ಕೆಲಸಕ್ಕೆಲ್ಲ ಹೋಯ್ತಿದೆ. ನಮಗೆ ಒಂದು 16 ವರ್ಷ 17 ವರ್ಷ ಆಗಂಟ ಮಾತ್ರ ನಮ್ಮ ತಂದೆ ತಾಯಿ ನೋಡ್ಕೊಂಡ್ರು ಕೂಲಿ ಮಾಡಿ. ಆಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬಂತು ಅಂದಮೇಲೆ ನಾವು ಅಲ್ಲಿ ಕೂಲಿ ಮಾಡಿ ಮಾಡ್ಕೊಂಡು ಅವ್ರು ನೋಡ್ಕೊಂಡೆ. ಅಂದರೆ ಈಗ ನಮಗೆ ಖುಷಿ ಆಯ್ತಿದೆ. ಯಾಕೆ ಖುಷಿ ಆಯ್ತಿದೆ ಅಂದರೆ, ದೇವರು ನೋಡಿ, ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾನಂತೆ, ಒಂದು ಕೊಡ್ತಾನಂತೆ ದೇವರು. ಹಂಗೆ ನಮಗೆ ಕಾಲು ಕಿತ್ಕೊಂಡ್ರೂ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಅಷ್ಟು ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾರೆ. ಇಷ್ಟು ದುಡ್ಕೊಂಡು ಮಾಡ್ಕೊಂಡು ಈ ಪ್ರತಿಯೊಬ್ಬ ಮನುಷ್ಯನೂ ಕೊಟ್ಟಿರ್ತಾನೆ, ಬುದ್ಧಿನೂ ಕೊಟ್ಟಿರ್ತಾನೆ, ಶಕ್ತಿನೂ ಕೊಟ್ಟಿರ್ತಾನೆ. ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತದೆ ಅದು. ಇದ್ದರೆ ಅದನ್ನ ನಾವು ಆ ಶಕ್ತಿನ ನಾವು ಉಪಯೋಗಿಸ್ಕೋಬೇಕು. ಅದು ಬಿಟ್ಬಿಟ್ಟು ಈಗ ನಾವು ಈಗ 2 ಕಾಲಿಲ್ಲ, ಈಗ ನಾವೆಲ್ಲರೂ ಹೋಗಿ ಕೂತ್ಕೊಂಡು ಭಿಕ್ಷೆ ಬೇಡ ದುಡ್ಡು ಕೊಡ್ತಾರೆ ಜನ. ಈ ದುಡಿಮೆಗಿಂತ ಅದರಲ್ಲಿ ದುಡಿಮೆ ಜಾಸ್ತಿ ಆಗುತ್ತೆ. ಅಂದರೆ ಅದು ಬೇಡ, ನಮಗೆ ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ನಾವೀಗ ದುಡ್ಡು ತಿಂತೀವಲ್ಲ, ಅದೇ ಸ್ವಾಭಾವಿಕ. ನಾವು ದುಡ್ಡು ತಿಂತೀವಲ್ಲ, ಅದು ಭಾರಿ ಒಳ್ಳೆಯದು. ಅಲ್ಲಿ ಬೇಡ್ಕೊಂಡು ತಿನ್ನೋದು ಸರಿಯಾಗಿ. ಇವತ್ತು ನೀವು ಕೊಡ್ತೀರಿ, ಪುನಃ ನಾಳೆ ಏನಂತೀರಿ, ದಿನ ಇಲ್ಲೇ ಕೂತಾನಲ್ಲ, ದಿನ ಕೊಡ್ಬೇಕಂತ ನಿಮ್ಗೆ ಬೇಜಾರಾಯ್ತದೆ. ಆ ಕೆಲಸಗಳು ಬೇಡ. ಈಗ ನಾವು ದುಡ್ಡು ತಿಂತಾಯಿದ್ದೀವಿ, ಇವತ್ತು ನೀವು ನಮ್ಮ ಗಾಡೀಲಿ ಬಂದರೆ ನಾಳೆಗೂ ನಮ್ಮ ಗಾಡೀಲೇ ಬರ್ತೀರಿ ನೀವು. ಯಾಕೆ ಹಂಗಬೇಕಲ್ಲ, ಪಾಪ ಇವನ ಗಾಡೀಲೇ ಹೋಗೋಣ, ಇವನಿಗೆ ಕೊಡೋಣ ದುಡ್ಡು ಅಂತ ನಿಮಗೆ ಖುಷಿ ಆಯ್ತದೆ. ಅದರಿಂದಾಗಿ ಈ ಥರ ಮಾಡಿದ್ರೆ ಒಳ್ಳೆಯದು. ಜನಗಳು ಬೇಡ ಕೆಲಸ ಎಲ್ಲ ಮಾಡೋಕೆ ಹೋಗ್ತಾರೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಸ್ವಲ್ಪ ಕಾಲ ಐಬಿರು ಸಾಕು, ಕಾಲ ಐಬಿರು ಕೆಲಸ ಮಾಡೋಕ್ಕಲ್ವ, ಸ್ವಲ್ಪ ಕೈ ಇದ್ರೂ ಸಾಕು, ಅವನು ಒಂದು ಕೆಲಸ ಮಾಡೋಕ್ಕಲ್ವ. ಒಂದು ದನ ಮೇಯಿಸ್ಕೊಂಬಂದ್ರೆ ಯಾರು ಒಂದು ₹500 ಕೊಡ್ತಾರೆ, ಒಳ್ಳೆ ₹300 ಕೊಡ್ತಾರೆ. ಊಟ ಕೊಟ್ಟೆ ಒಂದು ₹200 ಒಂದು ದನ ಮೇಯ್ಸೋಕ್ಕಾಗೋದಿಲ್ವಾ? ಒಂದು ದನ ಮೇಯಿಸ್ಕೊಬರ್ಬತ್ತಾನೆ ಹೋಗಿ. ಅದ್ಯಾಕೆ ಹೋಗಿ ಬೇಡದಕ್ಕೆ ಭಿಕ್ಷೆ ಬಿಡೋದು, ಅಲ್ಲೋ ಕಳ್ತನ ಮಾಡೋದು, ಇಲ್ಲೋ ಕಳ್ತನ ಮಾಡೋದು, ಎಲ್ಲ ಬೇಡದ ಕೆಲಸಗಳು ಯಾಕೆ? ಈಗ ನೋಡಿ, ನೀವು ನೋಡ್ದಂಗೆ ಎಷ್ಟು ಕಳ್ತನಗಳು ಆಯ್ತಾವೆ, ಎಷ್ಟೆಷ್ಟು ಏನೇನು ಆಗೋಯ್ತಾ ಕತೆಗಳು. ಅದೆಲ್ಲ ಯಾಕೆ ಈ ಥರ ಮಾಡೋಕ್ಕೋ ಜನಗಳು ಅಂತ ನನಗೂ ಗೊತ್ತಾಯ್ತಲ್ಲ. ಒಟ್ಟಲ್ಲಿ ನಮ್ಮ ಥರನೇ ಇದ್ಬಿಟ್ರೆ
ಯಾವ ಇದೂ ಇರೋದಿಲ್ಲ, ಯಾವ ಟೆನ್ಷನ್ ಇರೋದಿಲ್ಲ, ಏನೂ ಇರೋದಿಲ್ಲ. ಜನಗಳು ಅದನ್ನ ಉಪಯೋಗಿಸ್ಕೊಳಕ್ಕಿಲ್ಲ. ಸುಮ್ಮನೆ ಇನ್ನೊಬ್ರಿಗೆ ಹಿಂಸೆ ಕೊಡೋಕೆ ಹೋಗೋದು, ಯಾರು ಮನೆಗೆ ಹೋಗಿ ನುಗ್ಗಿ ಕಳ್ತನ ಮಾಡೋದು. ಅವ್ರು ಕಷ್ಟಪಟ್ಟು ದುಡ್ದು ಮಡಗಿರ್ತಾರೆ, ಅದನ್ನು ಕದ್ಕೊ ಹೋಗೋದು. ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಅದೆಲ್ಲ ಜನಗಳು ಮಾಡೋಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಉದ್ದೇಶ, ನಮ್ಮ ಮಾತಷ್ಟೇ. ನಾನು ಎಷ್ಟೋ ಜ್ಞಾನ ಮಾಡ್ತೀನಿ. ಏನು ಜ್ಞಾನ ಮಾಡ್ತೀನಿ ಅಂದರೆ, ದೇವರು ನನಗೂ ಕಾಲು ಕೊಟ್ಟಿದ್ರೆ, ಈಗ ನಾವು ನೋಡಿ ಒಂದು ದೇವಸ್ಥಾನಗಳಿಗೆ ಅಲ್ಲಿಗೆ ಇಲ್ಲಿಗೆ ನಮಗೆ ಸುತ್ತಾಡೋಕ್ಕಾಗೋದಿಲ್ಲ. ಇಳಿದು ನಮಗೆ ಒಳಗಡೆಗೆ ದೇವಸ್ಥಾನ ಒಳಗಡೆ ಓಕೆ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ. ಅಂದರೆ ನಮಗೇನು ದೇವರು ಅಂತಂದರೆ, ನಮಗೆ ದೇವರು ಆ ಶಕ್ತಿ ಕೊಟ್ಟಿಲ್ದವ್ರೆ ದೇವರು ನಮಗೆ ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊತೀವಿ, ಬರ್ತೀವಿ. ಅಂದರೆ ನಾವು ದೇವರು ನಮ್ಗೆ ಈ ಥರ ಮಾಡಿದ್ನಲ್ಲ ಅಂದ್ಬಿಟ್ಟು ನಾವು ದೇವ್ರನ್ನ ಬೈಯೋಕ್ಕೆ ಹೋಗೋದಲ್ಲ. ದೇವರು ಏನಂತಂದರೆ, ಈ ಥರ ಮಾಡಿದ್ರೆ ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ, ಅದರಿಂದ ದುಡ್ಕೊಂಡು ತಿನ್ನಬೇಕು. ಈಗ ಎಷ್ಟೋ ಜನ ನಾವು ನೋಡ್ದಂಗೆ ಕಾಲಿದ್ದವ್ರು ಕೈ ಇದ್ದವರು ಚೆನ್ನಾಗೇ ಇರ್ತಾರೆ, ಅವರು ದುಡಿಮೆ ಹೋಗಲ್ಲ. ಯಾಕೆ ಇಲ್ಲವಾಗಿಲ್ವಾ? ಕೆಲಸನೇ ಇಲ್ಲ ಅಂತಾರೆ. ಮಾಡಿದ್ರೆ ಕೆಲಸ ಉಂಟು, ದುಡಿಮೆ ಉಂಟು, ಎಲ್ಲ ಉಂಟು. ಈಗ ನಾನು ನೋಡಿ, ತಂದೆ ತಾಯಿ ವಯಸ್ಸಾಗಿದೆ, ಅವ್ರನ್ನ ಸಾಕೊಂಡು ಮಾಡ್ಕೊಂಡು ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಥರ ಜೀವನ ಮಾಡ್ಕೊಂಡು ಜೀವನ ಒಳ್ಳೇದು ಅಂತ ಹೇಳೋದಷ್ಟೇ. ನಾನು 20 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ನಮ್ಮ ಜೀವನ ಇರೋಗಂಟು ನಮ್ಮ ಗಾಡಿನೇ ಓಡಿಸೋದು ನಮ್ಮ ಜೀವನ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಜನಗಳಿಗೆ ಏನು ಅರ್ಥ ಮಾಡ್ಕೋಬೇಕಂದ್ರೆ, ನೋಡು, ಅವ್ನು ಅಂಗವಿಕಲ ಆಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಕೈಕಾಲು ಚೆನ್ನಾಗಿದ್ದು ಅಲ್ಲಿ ಹೋಗಿ ಆ ಕೆಲಸ ಮಾಡೋದು, ಇಲ್ಲಿ ಹೋಗಿ ಈ ಕೆಲಸ ಮಾಡೋದು, ಸಿಗಾಕೊಳ್ಳೋದು, ಸ್ಟೇಷನ್ಗೆ ಹೋಗೋದು, ಕೋರ್ಟ್ಗೆ ಹೋಗೋದು, ಇದೆಲ್ಲ ಬ್ಯಾಡ್ದು ಕೆಲಸ ಮಾಡ್ತಾಯಿದ್ದಾರೆ. ಅದೆಲ್ಲ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ನಮ್ಮಂಗೆ ದುಡ್ದು ತಿನ್ನಿ. ಕೂಲಿ ಮಾಡೋಕ್ಕೆ ಹೋಗಿ 500 ರೂಪಾಯಿ ಕೂಲಿ ಕೊಡ್ತಾರೆ. ಬೇರೆ ಕೆಲಸ ಮಾಡಿ, ಕೈಕಾಲು ಚೆನ್ನಾಗಿದೆ ಅಲ್ಲ, ಏನಾದ್ರು ಕೆಲಸ ಮಾಡಿ ದುಡ್ಡು ಸಿಕ್ಕತ್ತೆ. ಒಂಥರ ಏನಾದ್ರು ಒಂದು ಕೆಲಸ ಮಾಡಿ. ನೀವು ಗಾಡಿನೇ ಓಡಿಸ್ಬೇಡ ಅಂತಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಮಾಡಿ ದುಡ್ಡು ತಿನ್ನೋಷ್ಟು ದೇವರು ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ದುಡ್ದು ತಿನ್ನಬೇಕಂತ ಹೇಳ್ಬೇಕಂತ ನಮ್ಮದೊಂದು ಉದ್ದೇಶ ಅಷ್ಟೇ. ಈಗ ನಮ್ಮ ಇಡೀ ಕುಶನಗರದಲ್ಲೆಲ್ಲ ಗೊತ್ತು, ನಾನು ಗಾಡಿ ಓಡಿಸೋದು ಎಲ್ಲ ಗೊತ್ತು, ಎಲ್ಲ ಕಡೆ ಗೊತ್ತಿಲ್ಲ. ಇಡೀ ಕುಶನಗರದಲ್ಲಿ ನೋಡ್ರಲ್ಲೇ ಹೇಳ್ತಾರೆ, ಅಪ್ಪ ನೀನು ದುಡ್ದು ತಿಂತಾ ಇದ್ದಿ. ನಮ್ಮ ಮನೆ ಜನ ನೋಡಿ ಸೋಂಬೇರಿಗೆ ಹೊಳಿಸ್ಕೊಂಡು ಮನೇಲಿ ಮನಗಿದ್ದಾರೆ, ಏನು ಕೆಲಸ ಇಲ್ಲ ಅಂತಾರೆ. ಈಗ ಓದಿದ್ದಾರೆ, ಕೆಲಸ ಇಲ್ಲ, ಮನೆ ಮನಗಿದ್ದಾರೆ. ಏನೋ ನಿನ್ನ ಕಾಲಿಲ್ದವನ್ನ ದುಡ್ದು ತಿಂತಾ ಇದ್ದಾರೆ, ಅವ್ರು ಏನೆಲ್ಲ ಮಾಡೋದಲ್ಲಪ್ಪ ಅಂತ ಸುಮಾರು ಜನ ಹೇಳ್ತಾರೆ ನಮಗೆ. ಆಯಿತಾ? ಅದು ಕೇಳಿ ಅವ್ರಿಗೆ ಹೇಳ್ತೀನಿ, ಅಮ್ಮ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಯ್ತು ಅಂದ್ಬಿಟ್ಟು ಸುಮಾರು ಜನ ಹೇಳಿ ಕಳಿಸಿದ್ದೀನಿ ನಾನು. ಅದರಿಂದ ನಮಗೆ ಆಟೋ ಅನುಕೂಲ, ನಮಗೆ ಇದ್ರಲ್ಲಿ ಅನುಕೂಲ. ಹಿಂದಕ್ಕೆ ಹೋಗ್ಬೋದು, ಮುಂದಕ್ಕೆ ಹೋಗ್ಬೋದು, ಎಲ್ಲ ಕಡೆಗೆ ಹೋಗ್ಬೋದು, ಹತ್ಬೋದು, ಇಳಿಬೋದು, ದುಡಿಮೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಏನು ತೊಂದರೆ ಇಲ್ಲ. ಆಟೋದಲ್ಲೆಲ್ಲ ಅನುಕೂಲ ಉಂಟು ಇದರಲ್ಲಿ. ಅಂದರೆ ದೇವರು ಇದಕ್ಕೋಸ್ಕರ ನಮಗೆ ಅನುಕೂಲ ಆಗಿ ಮಾಡಿ ನಮ್ಗೆ ಬಿಟ್ಟಿರೋದು. ಇಲ್ಲಿಗಂಟುವೆ ನಾನು ಎಷ್ಟೋ ಕುಶನಗರದಲ್ಲಿ ಓಡಿಸ್ತೀನಿ. ಇಲ್ಲಿಗಂಟು ಒಂದು ಪಿನ್ ಪಾಯಿಂಟು ಮಾಧವಿಗೆ ಮಾಡೋದಂತೆ, ಹಂಗೆ ಮಾಡೋದಂತೆ ಅಂದ್ಬಿಟ್ಟು ಇಲ್ಲಿಗಂಟು ಒಂದು ಕೆಟ್ಟ ಹೆಸರು ಯಾರೂ ತಗೊಂಡಿಲ್ಲ ನಾನು. ಎಷ್ಟೋ ಜನ ಹೋಗ್ಬಿಟ್ಟು, ಹಣ ದುಡ್ಡೆಲ್ಲ ಕಾರಣ ಒಂದು 20 ರೂಪಾಯಿ ನಾಳೆ ಕೊಡ್ತೀನಿ ಅಂತಾರೆ. ಆಯ್ತು ಕೊಡೋಕೆ ಅಂದ್ಬಿಟ್ಟು ಕಳಿಸ್ತೀನಿ. ಚೊರೆ ಪರೆ ಮಾಡೋಕ್ಕೆ ಹೋಗೋದಿಲ್ಲ. ಮನ್ಸಂತ ಒಂದೇ ಸಮ ದುಡ್ಡು ಇರೋದಿಲ್ಲ. ಹಾಂ ಹಾಂ ಅಮ್ಮ, ಒಂದು ದಿನ ಏನಾಯಿತು ಅಂದರೆ, ಒಂದು 12 ಗಂಟೆಲಿ ಒಬ್ಬರು ಫೋನ್ ಮಾಡಿಬಿಟ್ಟು ಅಣ್ಣ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಿ ಎಮರ್ಜೆನ್ಸಿ ಅಂದ್ಬಿಟ್ಟು, ರಾತ್ರಿ 12 ಗಂಟೆಲಿ ಫೋನ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಎಮರ್ಜೆನ್ಸಿ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ್ರು. ಕರ್ಕೋದ್ರೆ ಅವತ್ತು ಹಾಸ್ಪಿಟ್ಲ ಸಹ ದುಡ್ಡಿಲ್ಲ, ಹೊರತು ಬಾಡಿಗೆ ಕೊಡೋಕ್ಕೂ ದುಡ್ಡಿಲ್ಲ, ಹಾಸ್ಪಿಟ್ಲ್ ದುಡ್ಡಿಲ್ಲ. ನಾನು ಹಾಸ್ಪಿಟ್ಲಿಗೆ ಕೊಟ್ಟು ಕರ್ಕೊಂಬಂದು ಬಿಟ್ಟು ಮನೆಗೆ ಬಿಟ್ಟೆ. ಅವ್ರು 2 ದಿನ ಬಿಟ್ಟು ನಂಗೆ ವಾಪಸ್ ತಂದು ಕೊಟ್ಟರು. ಈ ಥರ ಸಹಾಯ ಮಾಡಬೇಕು, ಆದ್ಮೇಲೆ ಮಾಡಬೇಕು. ನಮ್ಮಲ್ಲೇ ಅಮ್ಮ ಒಳ್ಳೆ ಮನಸ್ಸಿದೆ ನಮಗೆ. ನೋಡಿ, ಇದ್ದವರಿಗೆ ಇದು ಒಳಗೆ ಹೋಗ್ಬಾರ್ದು, ಒಳ್ಳೆ ಬಸ್ಸಿರ್ಬೇಕಷ್ಟೇ ಬಸ್ಸರಿಗೆ. ನನಗೆ ಅಂದರೆ ಮೊದಲು ಈ ಛಲ ಬರ್ಬೇಕ್ರೆ ಏನಿರೋದಾದರೆ ನಾನು ಜ್ಞಾನ ಪಡೆದೆ, ನಮ್ಮ ಕೈಲಿ ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಇಲ್ಲ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು, ಇಲ್ದನೋದ್ರೆ ಯಾವ್ದಾರು ಒಂದು ಗಾಡಿ ಓಡಿಸ್ಬೋದು. ನಮಗೆ ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂದರೆ ನಮಗೆ ಜೊತೆಗೆ ಒಬ್ಬರು ಬೇಕಾಯ್ತದೆ. ಯಾಕೆಂದರೆ ಓಡಾಡ್ಕೊಂಡು ಮಾಡ್ಕೊಂಡು ಸಾಮಾನು ಕೊಡೋಕ್ಕೆ ಮಾಡ್ಕೊಂಡು ಬೇಕಾಯ್ತದೆ. ಈ ಗಾಡಿ ಓಡಿಸ್ಕೊಂಡು ಮಾಡೋದಾದ್ರೆ ಜನ ಏನು ಬೇಕಾಗೋದಿಲ್ಲ. ಗಾಡಿ ಓಡಿಸೋದಕ್ಕೆ ಜನ ಏನು ಬೇಕಾಗೋದಿಲ್ಲ. ನಮ್ಮ ಸ್ವಂತ ಈಗ ನಾವು ಎಲ್ಲಿಗೆ ಬರ್ತೀವಿ, ಜನ ಬರ್ತೀವಿ, ಮನೆಗೆ ಬರ್ತೀವಿ, ಹೋಗ್ತೀವಿ. ಜನ ಯಾರ ಅವಶ್ಯಕತೆ ಏನು ಇರೋದಿಲ್ಲ ಗಾಡೀಲಿ. ಅದಕ್ಕೋಸ್ಕರ ನಾವು ಈಗ 15-20 ವರ್ಷದಿಂದ ಗಾಡಿ ಓಡಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೇ ಗಂಟುವೆ ಗಾಡಿನಲ್ಲೇ ಒಳ್ಳೆ ಹೆಸರು ತಗೊಂಬಂದಿದ್ದೀನಿ. ಅದು ಹಂಗಾಯ್ತಂತೆ ಹಿಂಗಾಯ್ತು ಅಂದ್ಬಿಟ್ಟು ಒಂದು ಕೆಟ್ಟ ಹೆಸರು ತಗೊಂಡಿಲ್ಲ. ಗಾಡಿನ ಒಳ್ಳೆ ಹೆಸರು ತಗೊಂಡು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನಾವು ಜ್ಞಾನ ಮಾಡ್ತೀವಿ, ದೇವರು ನಮಗೂ ಕಾಲು ಕೊಟ್ಟಿದ್ರೆ ನಾವು ಏನೇನೋ ಮಾಡ್ಬೋದು, ಇದು ಜ್ಞಾನ ಮಾಡ್ತೀವಿ. ಅಂದರೆ ದೇವರು ಕಾಲು ಕೊಡ್ದ ಹೋದ್ರೆ ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟೋನಲ್ಲ, ಅದನ್ನ ನಾವು ಉಪಯೋಗಿಸ್ಕೋಬೇಕು. ಅದೇ ನಾವು ಹೇಳ್ಬಿಡೋದು ಮೇನಾಗಿ.
ಐರಾವತ ಇಲ್ಲಿ ಬೋರ್ಡ್ ಇದೆ, ಹಳೆ ಹುಲಿ ಮಹಾದೇವ್ ಅಂತ. ಇಲ್ಲಿದೆ ಈ ಬೋರ್ಡು, ನಾನು ತೋರಿಸ್ತೀನಿ ನಿಮಗೆ. ಹಳೆ ಹುಲಿ ಮಹಾದೇವಣ್ಣ ಅಂತಂದರೆ ಏನು ಅಂತ ಫಸ್ಟು ಇದಕ್ಕೆ ವಿವರಣೆ ಕೊಡ್ಬೇಕು ನೀವು ನನಗೆ. ಹಳೆ ಹುಲಿ ಮಹಾದೇವ್ ಅಂತ ಹೆಸರು ಹಾಕಿದ್ದು ಯಾಕೆ ಅಂತಂದ್ರೆ ನಾವು ಒಂದು ಉದ್ದೇಶ ಇದೆ ಅದಕ್ಕೆ. ನಾವು 2003ರಲ್ಲಿ ಗಾಡಿ ಚಾಲನೆ ಮಾಡೋಕ್ಕೆ ಗಾಡಿ ಮೇಲೆ ಕೂತಿದ್ದು ನಾವು 2003ರಲ್ಲಿ. ಆಗ ಏನಾಗಿತ್ತು ಅಂತಂದರೆ 2003ರಲ್ಲಿ ಈ ಥರ ಆಟೋಗಳು ಇತ್ತಿಲ್ಲ, ಫ್ರಂಟ್ ಇಂಜಿನ್ ಆಟೋ ಇದ್ದೋ, ಈ ಥರ ಆಟೋಗಳು ಜಾಸ್ತಿ ಇರ್ತಿಲ್ಲ. ಆಗ ಒಂದು 2-3 ಇದ್ದೋ ಅಷ್ಟೇ. ನಾವು ಸುಮಾರು ಒಂದು 20 ವರ್ಷದಿಂದ ಗಾಡಿ ಓಡಿಸ್ತಾ ಇರೋದು. ಆಗ್ಲಿಂದ ಏನಂತಿದ್ರು ಈ ಜನಗಳೆಲ್ಲ ಏನಂತಾರೆ ಅಂದರೆ, ಇವನು ಭಾರಿ ಹಳೆ ಹುಲಿಕವನು ಆಗ್ಲಿಂದ ಓಡಿಸ್ತಾವನ ಆಟೋನ, ಸುಮಾರು ವರ್ಷದಿಂದ ಓಡಿಸ್ತಾವನೆ, ಹಳೆ ಹುಲಿ ಅನ್ಕೊಂಡು ಹೇಳ್ಕೊಂಡೇ ಇದ್ದರು. ನಾವು ಈ ಕೆಲಸ ಎಲ್ಲ ಮಾಡ್ಸೋಕೆ ಹೋಗ್ಬೇಕಾರೆ ಆ ಟಾಪು ಇದ್ರ ಕೆಲಸ ಎಲ್ಲ ಮಾಡಿಕೊಟ್ರು ಹೇಳಿದ್ರು, ನಮ್ಮ ಹಳೆ ಹುಲಿ ಬಂದಕೋನೋ ಹಳೆ ಮದೇವ ಬಂದಕೋನೋ ಅಂತಿದ್ರು. ಅವ್ರು ಏನು ಮಾಡಿದ್ರು, ನಿಮಗೆ ಬೋರ್ಡ್ನು ಅದೇ ಥರ ಹಾಕ್ಸ್ಬೇಕು ಅಂದ್ಬಿಟ್ಟು ಅವ್ರು ಹೇಳ್ಬಿಟ್ಟು ಅದೇ ಥರ ಹಾಕ್ಸ್ಬೇಕು ಬೋರ್ಡ್ ಅಂದ್ಬಿಟ್ಟು ಉದ್ದೇಶದಿಂದ ಆ ಬೋರ್ಡ್ ಹಾಕ್ಸಿರೋದು ಆ ಥರ ಹಳೆ ಹುಲಿ ಮದೇವ ಅಂದ್ಬಿಟ್ಟು ಆ ಬೋರ್ಡ್ ಹಾಕ್ಸಿರೋದು. ಅದು ಕೆಲವು ಜನ ಈಗ ಹಿಂದ್ಗಡೆ ನೋಡ್ಬಿಟ್ಟು ಏನಂತಾರೆ, ನಮ್ಮ ಹಳೆ ಹುಲಿ ಮದೇವ ಬಂದಕನೋ ಅಂತಾರೆ. ನಮ್ಮದು ಖುಷಿ ಆಯ್ತದೆ, ಅದಕ್ಕೋಸ್ಕರ ಹಾಕ್ಸೋದಿರೋದು ಅಷ್ಟೇ. ಅದು 2003ರಿಂದ 2023 ಅಂದರೆ 20 ವರ್ಷ ಆಯಿತು. 20 ವರ್ಷದಿಂದ ನಾನು ಗಾಡಿ ಮೇಲೆ ಕೂತಿರೋದು. ಈ ಲಕ್ಷ್ಮಿ ನಂಬ್ಕೊಂಡಿದ್ದೀನಿ. ಲಕ್ಷ್ಮಿ ನಮ್ಗೆ ಇಲ್ಲಿ ಗಂಟು ಕೈ ಬಿಟ್ಟಿಲ್ಲ. ಈ ಲಕ್ಷ್ಮಿ ನಂಬ್ಕೊಂಡು ಈಗ ನಮ್ಗೆ ಏನಂತಂದರೆ, ಈಗ ನಮಗೆ 2 ಕಾಲಿಲ್ಲ. ಈಗ ನನಗೆ ಏನು ಬೆಲೆ ಅಂತಂದರೆ ಈ ಗಾಡಿನೇ ನನಗೆ ಬೆಲೆ. ಈ ಗಾಡಿ ಇಲ್ಲ ಅಂದರೆ ನನಗೆ ಯಾವುದಕ್ಕೂ ಬೆಲೆ ಇಲ್ಲ. ನಾನು ಮನೇಲಿ ಕೂತ್ರೆ ಯಾರು ಬೆಲೆನೇ ಇಲ್ದಂಗೆ ಆಗೋಯ್ತದೆ. ಒಂದು ಆಗಿರೋ ಇದು ನಮ್ಗೆ ಇರೋಕ್ಕಿಲ್ಲ, ಆ ಥರ ಆಗ್ಬಿಡ್ತದೆ ನಮಗೆ ಬದುಕಾಟ. ಈ ಗಾಡಿ ಇರೋದ್ರಿಂದ ನಮ್ಮ ಜೀವಮಾನ. ಈಗ ಹೋಯ್ತೀನಿ, 4 ಜನ ಮಾತಾಡ್ಸ್ತೀರಿ, 4 ಕಡೆ ಓಡಾಡ್ತೀನಿ, ಒಂದು ಬಾಡಿಗೆ ಮಾಡ್ತೀನಿ, ಬರ್ತೀನಿ ಮನೆಗೆ, ಒಂದು ಖುಷಿ ಆಯ್ತದೆ. ಅದೇ ಒಂದು ಮನೇಲೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಮನುಷ್ಯನಿಗೆ ಯಾವುದಕ್ಕೂ ಬೆಳೆದಂಗೆ ಆಗೋಗುತ್ತೆ. ಅದರಿಂದ ನಮಗೆ ಗಾಡಿ ಕಂಡ್ರೆ ಆಸೆ. ನಮಗೆ ನೋಡಿ ಗಾಡಿ ನೋಡಿ ಏನಾದರೂ ನಾನು ಗಾಡಿ ಚೆನ್ನಾಗಿ ಮಡಿಕೋಬೇಕು ಒಟ್ಟಲ್ಲಿ. ಈಗ ಮನೆಗೆ ಬರ್ತೀನಿ, ನಮಗಂತೂ ಮೇಲ್ಗಡೆ ಸೀಟ್ ಹಾಕಿ ಮಾಡೋಕ್ಕೆ ತೊಳೆಯೋಕೆ ಆಗೋದಿಲ್ಲ. ನಮ್ಮ ಮಿಸ್ಸಸ್ ಹೇಳಿದ್ರೆ ಸಾಕು, ಅವರು ಗಾಡಿ ಎಲ್ಲ ತೊಳೆದು ಮಾಡಿ ಸೀಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ಅವರೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ನಾನು ತಗೊಂಡು ಓಡಿಸೋದು ಅಷ್ಟೇ ಗಾಡಿ.